ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಗಿ ರೊಟ್ಟಿ ಹೇಗೆ ಪ್ರಿಪೇರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು 3 ಈರುಳ್ಳಿನ ಹಚ್ಕೊಂಡು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಬ್ಬಕ್ಕಿ ಮತ್ತು ತುರಿದಿರೋದು ಕ್ಯಾರೆಟು, ಆಮೇಲೆ ರಾಗಿ ಹಸಿಟ್ಟು, ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಕಲಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಡಬೇಕು. ಎಷ್ಟು ನೆನೆಯುತ್ತೆ ಅಷ್ಟು ಅದು ಚೆನ್ನಾಗೇ ರುಚಿಯಾಗೆ ಮತ್ತು ಮೃದುವಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ನಾರ್ಮಲ್ ಶೀಟ್, ನನಗಿದು ಕಂಫರ್ಟಬಲ್ ಅಂತ ಅನಿಸುತ್ತೆ, ನಾರ್ಮಲ್ ಶೀಟ್ ಮೇಲೆ ನೋಡಿ ಈ ಥರ ತೆಳ್ಳಗೆ ನಾನು ತಟ್ಕೊತಾ ಇದ್ದೀನಿ. ಸೊ ಈ ಥರ ತಟ್ಕೊಂಡ್ಮೇಲೆ ಅದನ್ನು ಹಂಚಿಗೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ನಾವು ಚುಂಚ್ಕಾಯಿಂದ ಲೈಕ್ ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅದು ಚೆನ್ನಾಗೇ ಬೇಯುತ್ತೆ. ಸೊ ಇಲ್ಲಿ ನೋಡಿ ರಾಗಿ ರೊಟ್ಟಿ ಪ್ರಿಪೇರ್ ಆಗಿದೆ. ಚಟ್ನಿ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಇದು ನನ್ನ ವ್ಲಾಗ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.